ಬಾಂಬ್ ಬಾಬಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಯಾವ ಬೆಟ್ಟದ ಆಚೆಯಿಂದ ಬಾಂಬ್ ತೂರಿ ಬರುತ್ತೋ ಗೊತ್ತಿಲ್ಲ, ಯಾವಾಗ ಪ್ರಾಣ ಹಾರಿ ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ರಕ್ಷಣೆ ಪಡೋದಕ್ಕೆ ಮಾತ್ರ ಸಿಗೋದು ಬಾಬಾ ಈ ಊರಿನಲ್ಲಿ. ಇದುವೇ ಇವತ್ತಿನ ವಿಶೇಷ ಬಾಂಬ್ ಬಾಬಾ. ಜಿಲ್ಲೆಯ ಮನ್ಕೋಟ್ ಯಾವಾಗ ಇಲ್ಲಿ ಈ ಒಂದು ಶೆಲ್ ಬೀಳ್ತಾನೆ ಅಂದ್ರೆ ಯಾಕೆ ಇದನ್ನು ಹೇಳ್ತೀನಿ, ಕೈಲಾಗದವರು ಮೈ ಪರ್ಚ್ಕೊಂಡ್ರು ಅಂತಾರಲ್ಲ, ಹಂಗಿದೆ ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ. ನೇರವಾಗಿ ದಾಳಿ ನಡೆಸೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಹಳ್ಳಿಗಳನ್ನ ಗುರಿಯಾಗಿಸಿಕೊಂಡು, ಜನರನ್ನ ಗುರಿಯಾಗಿಸಿಕೊಂಡು ಬಾಂಬ್ ದಾಳಿಯನ್ನ, ಶೆಲ್ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಪೂಂಚ್ ಜಿಲ್ಲೆಯ ಮನ್ಕೋಟ್ ತಹಸೀಲ್ನಲ್ಲಿ ಬರ್ತಕ್ಕಂತಹ ಒಂದು ಊರಿನಲ್ಲಿ ನಾವು ಈಗ ಇದ್ದೀವಿ. ಈ ಒಂದು ಮನೆಯ ಮುಂದೆ ಇವತ್ತಿಗೆ ನಾನು ನಿಂತಿದ್ದೀವಿ. ಇಲ್ಲೆಲ್ಲರೂ ಕೂಡ ಕುಳಿತಿದ್ದಾರೆ, ನಿಂತಿದ್ದಾರೆ. ಈ ಮನೆಯಲ್ಲಿ ಒಂದು ದುಃಖದ ಘಟನೆ ನಡೆದಿರುವಂಥದ್ದು ಫೆಬ್ರವರಿ 28ನೇ ತಾರೀಕಿನಂದು ಪಾಕಿಸ್ತಾನದ ಕಡೆಯಿಂದ ನುಸುಳಿ ಬಂದಿರತಕ್ಕಂತಹ ಒಂದು ಶೆಲ್ ಅದು ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಈ ಮನೆಯ ಮಗಳು ಅಮೀನಾ ಅನ್ನುವಂತಹ 24 ವರ್ಷದ ಹುಡುಗಿ ಅವತ್ತು ಮೃತಪಟ್ಟಿರ್ತಕ್ಕಂಥದ್ದು. ಅವರ ಮನೆ ಮಂದಿ ಇವತ್ತೀಗ ನಮ್ಮ ಜೊತೆಗೆ ಇಲ್ಲಿದ್ದಾರೆ. ಯಾಕಂದ್ರೆ ಎಲ್ಲಿಂದ ಬರುತ್ತೆ ಗುಂಡು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಐಡಿಯಾನೇ ಇಲ್ಲ. ಯಾಕಂದ್ರೆ ಇಲ್ಲಿನ ಈ ಮನೆಯ ಹಿರಿಯರು 47ರ ಯುದ್ಧವನ್ನು ನೋಡಿದ್ದಾರೆ, 1965ರ ಯುದ್ಧವನ್ನು ನೋಡಿದ್ದಾರೆ, 1971ರ ಯುದ್ಧವನ್ನು ನೋಡಿದ್ದಾರೆ. ಆದ್ರೆ ಯಾವತ್ತೂ ಕೂಡ ನಮ್ಮೂರಿಗೆ ಈ ರೀತಿಯಾಗಿ ನಮ್ಮೂರಿನ ಮುಂದೆ ಇರತಕ್ಕಂತಹ ಬೆಟ್ಟಗಳ ಕಡೆಯಿಂದ ಯಾವತ್ತೂ ಕೂಡ ಶೆಲ್ ದಾಳಿ ಆಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿನ ಗ್ರಾಮಸ್ಥರು ಹೇಳುವುದು. ಆದ್ರೆ ಈಗ ನಮ್ಮ ಮನೆಯಲ್ಲಂತೂ ಯುದ್ಧ ಆಗೋಗಿದೆ ಅನ್ನುವಂತಹ ರೀತಿಯ ಮಾತುಗಳನ್ನ ಇಲ್ಲಿಯ ಮನೆ ಮಂದಿ ಹೇಳ್ತಾ ಇರುವಂತದ್ದು. ಕ್ಯಾ ಹುವಾ ತಾ ಉಸ್ ದಿನ್ ಬತಾ ಸಕ್ತೆ ಹೋ ಆಪ್? ಮೌನ, ಬರೀ ಮೌನ. ಹೊತ್ತು ಹೆತ್ತ ಮಗಳನ್ನ ಕಳೆದುಕೊಂಡ ತಂದೆಯ ಬಳಿ ಮೌನದ ವಿನಃ ಬೇರೆ ಮಾತಿಲ್ಲ. ಸದಾ ಶೆಲ್, ಬಾಂಬ್, ಗುಂಡಿನ ಸದ್ದೆ ಕೇಳಿಸೋ ಈ ನೆಲದಲ್ಲೀಗ ಭಯ ಆವರಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಮನಕೋಟ್ನ ಶಾಜ್ಲಾ ಜಮಲ್ ಶಾ ಗ್ರಾಮದ ಈ ಮನೆಯಂತೂ ಕುಟುಂಬದ ಸದಸ್ಯರನ್ನ ಕಳೆದುಕೊಂಡು ಸಂಕಟ ಅನುಭವಿಸುತ್ತಿದೆ. ಅಷ್ಟಕ್ಕೂ ಕಳೆದ ಗುರುವಾರ ಏನಾಯ್ತು ಅನ್ನೋ ಬಗ್ಗೆ ಇದೇ ಕುಟುಂಬದ ಮತ್ತೊಬ್ಬ ಸದಸ್ಯ TV9 ಮುಂದೆ ಹೇಳಿಕೊಂಡಿದ್ದಾರೆ. कैसे हुआ था उस दिन? बस अचानक शेलिंग हुई तो मेरी सिस्टर की डेथ हो गई, बस और क्या हुआ. बस वो आपको शेलिंग का कोई आइडिया भी नहीं था उस दिन? वो शेलिंग हो रहा है जब शेलिंग होती है तो उस वक्त क्या पता होता है किसको मरना है, किसको दुनिया पे रहना है, ये तो किसी को नहीं, ये ऊपर वाले को पता होता है. बस उस दिन वो किधर थी? वो अपने खेत में घूमने गई, उधर तो अंकल के घर गई थी, वहाँ बैठी तो बस घर आ रही थी तो बस अचानक शेलिंग शुरू हो गई तो बस रास्ते में डेथ हो गई उसकी. बस और क्या हुआ. क्या उधर एक बार उधर से ऐसे शेलिंग हो रहे हैं, ये सीज फायर वायलेशन कभी कभी हमेशा ही होता रहते हैं? ये तो पहली बार यहाँ हमारे इस गांव में, वैसे तो बाथरूम में शेलिंग बहुत ही ज्यादा चल रही थी, तो यहाँ तो पहली बार ही ऐसा देखा हमने. कभी भी आप भी बॉर्डर एरिया में रहते हैं, कभी भी ऐसे शेलिंग नहीं हो रहा? ऐसा शेलिंग नहीं हुआ, पहली बार. ಕೇಳಿಸ್ಕೊಂಡ್ರ, ಇದೇ ಮೊದಲ ಸಲ ಈ ಹಳ್ಳಿಯ ಮಂದಿ ಶೆಲ್ ದಾಳಿಯನ್ನ ಕಂಡಿದ್ದಾರೆ. ಪಾಕಿಸ್ತಾನದ ಗಡಿ ಭಾಗದಲ್ಲೇ ಇದ್ರೂ ಈವರೆಗೂ ಈ ಹಳ್ಳಿಯ ಮೇಲೆ ಶೆಲ್ ದಾಳಿಯೇ ನಡೆದಿರಲಿಲ್ಲ. 70 ವರ್ಷಗಳಿಂದ ಯುದ್ಧ ವಾತಾವರಣವನ್ನ ಕಂಡವರು ಈ ಬಗ್ಗೆ ಹೇಳೋ ಮಾತುಗಳು ಅಚ್ಚರಿ ಮೂಡಿಸುತ್ತವೆ. आप ये जंग देखा ही होगा, पर ऐसे हालत आपका गांव पे पिछले कई साल में हुआ था क्या? ऐसी हालात नहीं हुई जो अब हो रही है. कितना जंग आपका उम्र में कितना जंग आपने देखा? मैंने 35 का भी देखा और 71 का भी देखा. 70 साल मेरी उम्र है.
ಅಷ್ಟಕ್ಕೂ ಗಿಲ್ಲಿ ಅಮೀನಾ ಅಖ್ತರ್ ಸತ್ತು ಬಿದ್ದಿದ್ದು ಎಲ್ಲಿ ಗೊತ್ತಾ? ಅದ್ಯಾವ ದಿಕ್ಕಿನಿಂದ ಬಂದ ಶೆಲ್ ದಾಳಿಗೆ ಈ ಹೆಣ್ಣು ಮಗಳು ಸತ್ತು ಬಿದ್ಲು ಅನ್ನೋದನ್ನ ನಮ್ಮ ಪ್ರತಿನಿಧಿ ವಿವರಿಸ್ತಾರೆ ನೋಡಿ. ನನ್ನ ಹಿಂದೆ ಕಾಣ್ತಾ ಇರುವಂತಹ ಈ ಬೆಟ್ಟದ ವಿಚಾರವನ್ನ ನಾನು ಮೊದಲಿಗೆ ಪರಿಚಯಿಸಬೇಕು. ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟದ ಆ ಕಡೆ ಭಾಗದಲ್ಲಿ ಒಂದು ಹಳ್ಳಿ ಬರುತ್ತೆ. ಅಂದ್ರೆ ನಾವೀಗೇನು ನಿಂತಿರುವಂತಹ ಒಂದು ಹಳ್ಳಿ ಇದೆ, ಅದೇ ರೀತಿಯಾದಂತಹ ಹಳ್ಳಿ ಇದರ ಆ ಕಡೆ ಭಾಗದಲ್ಲಿದೆ. ಅದರಿಂದ ಆಚೆಗೆ ಮತ್ತೊಂದು ಇದೇ ರೀತಿಯಾದಂತಹ ಬೆಟ್ಟ ಇದೆಯಂತೆ. ಆ ಬೆಟ್ಟ ಆಕ್ಚುಲಿ ಪಾಕಿಸ್ತಾನದ ವ್ಯಾಪ್ತಿಗೆ ಬರುತ್ತೆ. ಆ ಬೆಟ್ಟದ ಆ ಭಾಗದ ಮತ್ತೊಂದು ಭಾಗದಿಂದ ಶೆಲ್ಲಿಂಗ್ ಅನ್ನು ಮಾಡ್ತಾರೆ. ಅಂದ್ರೆ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಎರಡು ಬೆಟ್ಟಗಳನ್ನ ದಾಟಿ ಶೆಲ್ಲಿಂಗ್ ಆದಂತಹ ಸಂದರ್ಭದಲ್ಲಿ ಆ ಶೆಲ್ ಹಾರಿ ಬರುತ್ತೆ. ಅಂದ್ರೆ ಆರ್ಟಿಲರಿ ಗನ್ಗಳನ್ನ ಯೂಸ್ ಮಾಡ್ತಾರೆ. ಅಂತಹ ಸಂದರ್ಭಗಳಲ್ಲಿ ಬಹಳ ದೂರದ ವ್ಯಾಪ್ತಿಯವರೆಗೂ ಕೂಡ ಶೆಲ್ ದಾಳಿಯನ್ನು ನಡೆಸೋದಿಕ್ಕೆ ಈ ರೀತಿಯಾದಂತಹ ಬಳಕೆಯನ್ನ ಮಾಡಲಾಗುತ್ತೆ. ಪಾಕಿಸ್ತಾನದ ಕಡೆಯಿಂದ ಆ ರೀತಿಯಾದಂತಹ ತೂರಿ ಬಂದಿರತಕ್ಕಂತಹ ಶೆಲ್ ಹೀಗೆ ಶೆಲ್ ನಾಗರಿಕರನ್ನ ಗುರಿಯಾಗಿಸಿ, ಯಾಕಂದ್ರೆ ಇಲ್ಲೊಂದು ಗ್ರಾಮ ಇದೆ ಅನ್ನೋದರ ಬಗ್ಗೆ ಖಂಡಿತವಾಗ್ಲೂ ಕೂಡ ಅರಿವು ಇದ್ದೇ ಇರುತ್ತೆ. ಹಾಗೆ ಗ್ರಾಮಗಳನ್ನ ಗುರಿಯಾಗಿಸಿ ಈ ರೀತಿಯಂತ ಶೆಲ್ ದಾಳಿಯನ್ನ ಮಾಡಿರುವಂತದ್ದು. ಆ ಮನೆ ಏನಿದೆ, ಆ ಮನೆಯಲ್ಲಿ ಏನು ಫೆಬ್ರವರಿ 28ನೇ ತಾರೀಕು ಸಂಜೆ 4 ಗಂಟೆಯ ಹೊತ್ತಿಗೆ ಆ ಮನೆಯಲ್ಲಿ ಏನು ಇಲ್ಲಿ ಮೃತಪಟ್ಟಿರ್ತಕ್ಕಂತಹ ಹುಡುಗಿ ಅಮೀನಾ ಅನ್ನುವಂತಹ ಹುಡುಗಿ, ಅವಳು ಆ ಮನೆಯಲ್ಲಿ ಇರ್ತಾಳೆ. ಅಂದ್ರೆ ತನ್ನ ಚಿಕ್ಕಪ್ಪನ ಮನೆಗೆ ಬಂದಿರ್ತಾಳೆ. ಅಲ್ಲಿ ಆ ಹುಡುಗಿ ಇರ್ತಾಳೆ. ಅಲ್ಲಿಂದ ಯಾವಾಗ ಶೆಲ್ಲಿಂಗ್ ಆಗ್ತಾ ಇದೆ, ಆ ಸೌಂಡ್ಗಳು ಬರೋದಕ್ಕೆ ಶುರು ಆಗುತ್ತಲ್ಲ, ಅಷ್ಟೊತ್ತಿಗೆ ಆಕೆ ಇಲ್ಲಿನ ಒಂದು ಸುಮಾರು ಒಂದು 100 ಮೀಟರ್ 150 ಮೀಟರ್ನಷ್ಟು, ಅಂದ್ರೆ ಕಾಲ್ನಡಿಗೆಯಲ್ಲಿ ಹೋಗುವಾಗ 150 ಮೀಟರ್ನಷ್ಟು ಈ ದೂರಕ್ಕೆ ಓಡಿ ಹೋಗ್ಬೇಕಾಗಿದೆ. ತನ್ನ ಮನೆಗೆ ಓಡಿ ಹೋಗೋಣ ಅನ್ನುವಂಥದ್ದು. ಯಾರಿಗಾದ್ರೂ ಕೂಡ ಆ ಭಯ ಆಗೇ ಆಗುತ್ತೆ. ಪಕ್ಕದ ಮನೆಯಲ್ಲಿದ್ದಾಗ ಇಲ್ಲ ನಮ್ಮ ಮನೆಗೆ ಹೋಗ್ಬಿಡೋಣ, ಶೆಲ್ಲಿಂಗ್ ಆಗ್ತಾ ಇದೆ, ನಮ್ಮ ಮನೆ ಮಂದಿ ಜೊತೆಗೆ ಇರೋಣ ಅಂತ ತಿಳ್ಕೊಂಡು ಹಾಗೆ ಆಕೆ ಓಡ್ಕೊಂಡು ಬರುವಂತ ಸಂದರ್ಭದಲ್ಲೇ ಇಲ್ಲಿ ಒಂದು ಮೊದಲಿಗೆ ಇಲ್ಲೊಂದು ಶೆಲ್ ಬಿದ್ದು ಅದು ಸ್ಫೋಟಗೊಂಡಿದೆ. ಆ ಸ್ಫೋಟಗೊಂಡ ತೀವ್ರತೆಗೆ ಇಲ್ಲೇ ಪಕ್ಕದಲ್ಲಿ ಒಂದು ಮನೆ ಇದೆ, ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಮನೆ ಇದೆ. ಅಷ್ಟೇ ಅಲ್ಲದೆ ಮೇಲ್ಗಡೆ ಮತ್ತೊಂದು ಮನೆಯೂ ಕೂಡ ನಮಗೆ ಕಾಣುತ್ತೆ. ಆ ಮನೆಯಲ್ಲಿ ಒಂದು ಎಮ್ಮೆ ಮೇಲೂ ಕೂಡ ಅದು ತಾಗಿರುವಂತದ್ದು, ಅದು ಆ ಎಮ್ಮೆ ಕೂಡ ಅಲ್ಲಿ ಸತ್ತು ಹೋಗಿದೆ ಅನ್ನೋದನ್ನ ಇಲ್ಲಿನ ಮನೆ ಮಂದಿ ಹೇಳ್ತಾ ಇದ್ದಾರೆ. ಆದ್ರೆ ಅಷ್ಟೇ ಅಲ್ಲದೆ ಯಾವಾಗ ಇಲ್ಲಿ ಈ ಒಂದು ಶೆಲ್ ಬೀಳುತ್ತಲ್ಲ, ಆ ಹುಡುಗಿ ಓಡೋದಕ್ಕೆ ಶುರು ಮಾಡ್ತಾಳೆ, ಮತ್ತು ಓಡೋದಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಎರಡನೇ ಶೆಲ್ ಬೀಳುತ್ತೆ. ಆ ಎರಡನೇ ಶೆಲ್ ಬೀಳೋ ಸಮಯಕ್ಕೆ ಸರಿಯಾಗಿ ಬಹುತೇಕ ಈ ಮರ ಏನಿದೆ ನಾವು ಇಲ್ಲಿ ನೋಡ್ಬೋದು, ಇದರ ಹತ್ರಕ್ಕೆ ಆ ಹುಡುಗಿ ಬಂದಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಂದ ಸುಮಾರು 10 ಮೀಟರ್ ದೂರದಲ್ಲಿ ಮತ್ತೊಂದು ಶೆಲ್ ಬಿದ್ದು ಸ್ಫೋಟಗೊಳ್ಳುತ್ತೆ. ಅದರ ಸ್ಫೋಟದ ಇಲ್ಲಿ ಬಿದ್ದಿರ್ತಕ್ಕಂತಹ ಶೆಲ್ ಅನ್ನು ನಾವೀಗ ನೋಡ್ತಾ ಇರುವಂತದ್ದು. ಇಲ್ಲಿ ಈ ಭಾಗದಲ್ಲಿ ಆ ಶೆಲ್ ಬಿದ್ದು ಇಲ್ಲಿ ಸ್ಫೋಟಗೊಂಡಿದೆ ಅನ್ನುವಂಥದ್ದನ್ನ, ಇಲ್ಲಿ ಸ್ಫೋಟಗೊಂಡಂತಹ ತೀವ್ರತೆಗೆ ಇಲ್ಲಿ ಪಕ್ಕದಲ್ಲಿ ಅಂದ್ರೆ ಕೇವಲ 10 ಮೀಟರ್ ಅಷ್ಟು ದೂರದಲ್ಲಿದ್ದಂತಹ ಆ ಹುಡುಗಿ ಇಮಿಡಿಯೇಟ್ ಆಗಿ ಮೃತಪಡ್ತಾಳೆ. ನಾವಿಲ್ಲಿ ದೂರದಲ್ಲಿ ನೋಡ್ಬೋದು, ಅಲ್ಲಿ ಆಕೆಯ ಮನೆ ಇರುವಂತಹದ್ದು. ಮನೆಗೆ ಇನ್ನೇನು ಒಂದು 50 ಮೀಟರ್ನಷ್ಟು ದೂರ ನಡ್ಕೊಂಡು ಹೋದ್ರೆ, ಅಂದ್ರೆ ಹಿಂಗೆ ದೂರದಿಂದ ನಡ್ಕೊಂಡು ಹೋದ್ರೆ ಅವಾಗ ಮನೆಗೆ ತಲುಪಬಹುದಾಗಿತ್ತು. ಆದ್ರೆ ಹುಡುಗಿ ಇಲ್ಲೇನೆ ಪ್ರಾಣ ಬಿಟ್ಟಿರುವಂತದ್ದು. ಅಂದ್ರೆ ಸಾಮಾನ್ಯ ಜನರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸಿಡಿಸ್ತಾ ಇರುವಂತಹ ಈ ಶೆಲ್ ದಾಳಿ ಇದೆಯಲ್ಲ, ಇದರಿಂದಾಗಿ ಸಾಮಾನ್ಯ ಜನ ತನ್ನ ಜೀವವನ್ನ ಕಳ್ಕೊಳ್ಳುವಂತಹ ಸ್ಥಿತಿ ಬರುತ್ತೆ. ಅದಕ್ಕಾಗಿನೇ ನಾವು ಈ ಒಂದು ಗ್ರಾಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿನ ಜನ ನಮ್ಮ ಜೊತೆಗೆ ಹೇಳುವಂಥದ್ದು, ಇಲ್ಲ ನಮಗೆ ಶಾಂತಿ ಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದುವರೆಗೂ ಭಾರತ ಪಾಕ್ ಮಧ್ಯೆ ಸಂಭವಿಸಿದ ಎಲ್ಲ ಯುದ್ಧಗಳನ್ನು ನೋಡಿದ ಹಿರಿಯರು ಇಲ್ಲಿದ್ದಾರೆ. ಎಲ್ಲ ಸಂಕಟಗಳನ್ನ ಅನುಭವಿಸುತ್ತಿದ್ದಾರೆ. ನಿಜಕ್ಕೂ ಈ ಮಂದಿಯದ್ದು ಕ್ಷಣ ಕ್ಷಣಕ್ಕೂ ಬೆಚ್ಚಿ ಬೀಳುವಂತಹ ಭಯಾನಕ ಬದುಕು. ಊರುಗಳ ಮೇಲೆ ಶೆಲ್ ದಾಳಿಯಾದಾಗ ಇಲ್ಲಿನ ಜನರಿಗೆ ನೆನಪಾಕೋದು ರಕ್ಷಣೆಗೆ ಇಲ್ಲಿರುವ ಬಾಬಾ. ಹಾಗಾಗಿ ಜನ ಆ ಬಾಬಾನ ದರ್ಗಾಗೆ ಓಡೋಡಿ ಬರ್ತಾರೆ. ಇಲ್ಲಿನ ಸುತ್ತಲ ಹಳ್ಳಿಯ ಜನರಿಗೆ ಪೀರ್ ಬಾಬಾನ ನೆನಪಾಗುತ್ತೆ. ಪೀರ್ ಬಾಬಾ ನಮ್ಮನ್ನ ಕಾಪಾಡ್ತಾನೆ ಅನ್ನುವ ಕಾರಣಕ್ಕಾಗಿ ಇಲ್ಲಿಗೆ ಬಂದು ರಕ್ಷಣೆಯನ್ನ ಪಡ್ಕೊಳ್ತಾರೆ. ಅದರ ಬಗೆಗಿನ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಪೂಂಚ್ ಜಿಲ್ಲೆ ಮನ್ಕೋಟ್ ಭಾಗದಲ್ಲಿ ಬರುವಂತಹ ಶಜ್ಲಾ ಗ್ರಾಮದ ಒಂದು ದರ್ಗಾದ ಮುಂದೆ ನಾವಿದ್ದೀವಿ. ಇದು ಪೀರ್ ಬಾಬಾನ ದರ್ಗಾ. ಪೀರ್ ಬಾಬಾ ನಮ್ಮನ್ನ ಕಾಪಾಡ್ತಾನೆ ಅನ್ನುವಂತಹ ಕಾರಣಕ್ಕಾಗಿ ಜನ ಇಲ್ಲಿ ಬಂದು ಕುಳಿತಿರ್ತಕ್ಕಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸಿದೆ. ಇಲ್ಲಿ ಕೆಲ ಗ್ರಾಮಸ್ಥರು ನಮ್ಮ ಜೊತೆಗೆ ಇದ್ದಾರೆ. ಈ ಪೀರ್ ಬಾಬಾ ದರ್ಗಾದಲ್ಲಿ ಇರತಕ್ಕಂತಹ ಕೋಣೆಗಳು, ಅಂದ್ರೆ ಪೀರ್ ಬಾಬಾ ದರ್ಗಾ ಮೇಲ್ಗಡೆ ಇದೆ, ಅದರ ಕೆಳಭಾಗದಲ್ಲಿ ಈ ರೀತಿಯ ಕೊಠಡಿಗಳು ಇರುವಂತಹದ್ದು. ಈ ಕೊಠಡಿಗಳನ್ನ ನೀವು ಗಮನಿಸಬಹುದು. ಈ ಕೊಠಡಿಗಳನ್ನ ನೋಡಿದ್ರೆ, ಅಂದ್ರೆ ಇಂತಹ ರೂಮ್ಗಳಲ್ಲಿ
ಜನ ಬಂದು ಅಂದ್ರೆ ಹಳ್ಳಿಯ ಜನ ಬಂದು ಅಲ್ಲಿನ ಪತ್ರಿ ಗ್ರಾಮದ ಜನ ಇರಬಹುದು, ಕಲಾಲ ಗ್ರಾಮದ ಜನ ಇರಬಹುದು, ಈ ರೀತಿ ಬೇರೆ ಬೇರೆ ಹಳ್ಳಿಗಳ ಜನ ಸುಮಾರು 100-150 ಜನ ಬಂದು ಈ ಕೋಣೆಗಳಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಇದ್ದಾರೆ. ಇಲ್ಲಿ ಮುಂದೆ ನಾವು ನೋಡೋಣ. ಅಂದ್ರೆ ಪ್ರತಿ ರೂಮ್ ಕೂಡ ಇದೇ ರೀತಿಯಾಗಿ ಇರುವಂತದ್ದು. ಇಲ್ಲಿ ಕೇವಲ ಅಂದ್ರೆ ತಾತ್ಕಾಲಿಕವಾಗಿ ಅವರಿಗೆ ಹೊದಿಕೆಗಳು ಒಂದಷ್ಟು ಇದಾವೆ. ಮನೆಯಿಂದ ಕೇವಲ ಹೊದಿಕೆಗಳನ್ನ ಬಿಟ್ರೆ ಈ ರೀತಿಯಾಗಿ ಹಾಸ್ಕೊಳ್ಳೋದಕ್ಕೆ ಮಾತ್ರ, ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ರಾತ್ರಿ ಫುಲ್ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಖಚಿತತೆ ಇಲ್ಲ ಇವರಿಗೆ. ಆದ್ರೆ ಅಟ್ಲೀಸ್ಟ್ ಜೀವ ಉಳಿಸ್ಕೊಳ್ಬಹುದಲ್ಲ ಅನ್ನೋ ಕಾರಣಕ್ಕಾಗಿ ರಾತ್ರಿ ಇಲ್ಲಿ ಬಂದು ಕುಳಿತುಕೊಂಡು ಕಾಲ ಕಳೆಯೋದಕ್ಕೆ ಸಾಧ್ಯ ಆಗುತ್ತಲ್ಲ ಅನ್ನೋ ಕಾರಣಕ್ಕಾಗಿ ಅಷ್ಟೇ ರಾತ್ರಿ ಹೊತ್ತರಲ್ಲಿ ಅತಿ ಹೆಚ್ಚಿನ ಫೈರಿಂಗ್ ಅನ್ನ ನಡೆಸ್ತಾ ಇರ್ತಾರೆ ಪಾಕಿಸ್ತಾನದ ಕಡೆಯಿಂದ ಅನ್ನೋದನ್ನ ಇಲ್ಲಿನ ಯುವಕರು ಕೂಡ ಹೇಳ್ತಾ ಇರುವಂತದ್ದು. आपका गांव कौन सा गांव से आए? सर हम गांव हमारा छजला ही है, तो शेलिंग जो है हमारी पत्री और कलाला मोहल्ला में, और इस बार जो है मोहल्ला कंगला में भी हुई नीचे जमा मस्जिद के पास, जहाँ जिंदगी में कभी फायरिंग नहीं हुई, ना ही गोलाबारी हुआ। तो इस बार हम बहुत ही परेशान हुए सर। हमारा काम पे जाना बंद हो गया, रोजी रोटी का बंदोबस्त करना बंद हो गया। कहाँ जाए सर बाल बच्चे को लेके? हम इधर ही बैठे हैं बाबा की दरगाह पर। इनके वसीले से, वैसे ये जगह सेफ नहीं है, लेकिन इनके वसीले से ये जगह सेफ है। तो हमें यहाँ रुकने का रात को मौका मिलता है, खाना यहाँ से हमें देते हैं, और कहाँ से हम खाना लाएं? दिन को भी इधर रहते हैं हम, रात को भी। दिन को माल मवेशी का करके शाम को यहीं वापस आ जाते हैं। दिन को क्या करते हैं? गांव को वापस चले जाते हैं? गांव को जलना पड़ते है आपको? जी, दिन को माल मवेशी जो रात को बंद रहता है, दिन को उसको पानी वगैरह डालते हैं, घास वगैरह डालते हैं, तो फिर यहीं वापस आ जाते हैं शाम को। रात उधर रुकने का नहीं, सर वहाँ रुकने का कोई चांस ही नहीं बनता सर। वहाँ कैसे रुकेंगे हमें? हमारे मकान खत्म हो गए हैं, डैमेज हो गए हैं, सब बहुत ही बुरी कंडीशन है सर हमारी यहाँ। फायरिंग हमेशा होता रहता है और इस बार ज्यादा हुआ है? हमेशा होता रहता है सर। ये कहीं 26 जनवरी को होता है, 15 अगस्त को होता है, या बड़ी ईद वाली दिन होता है, छोटी वाली दिन। लेकिन जो अब हुआ है ना, ऐसा कभी नहीं हुआ जिंदगी में। 5-10 दिन बराबर ही होता रहा सर। आपके गांव में कोई नुकसान हुआ है? हमारे गांव में ऊपर जाओ सर, वहाँ इतने मकान डैमेज हो चुके हैं, लेकिन वो लोग दिन को जाते हैं डरते डरते, और शाम को फिर वापस यहाँ आ जाते हैं। क्या करें सर, हमारे माल मवेशी भी खत्म हो चुका है। क्या कहें, कहाँ जाएं सर? आपका गांव इधर ही है, छजरा में। वो नीचे वो लड़की भी, उसकी डेथ हो चुकी है, गोलाबारी से हुआ है सब कुछ। हम घर को छोड़कर यहाँ बाबा की दरबार पे रह रहे हैं बस। ಅಂದ್ರೆ ಇಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಒಂದು ಮಾತು, ಇಲ್ಲಿ ನಮ್ಮನ್ನ ಕಾಪಾಡುವಂತದ್ದು ಬಾಬಾ ಕಾಪಾಡ್ತಾನೆ ಅನ್ನುವಂಥದ್ದು, ಪೀರ್ ಬಾಬಾ ಕಾಪಾಡ್ತಾನೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾನೆ. ಈ ರೀತಿಯಾಗಿ ಅಂದ್ರೆ ಜೀವ ಭಯದಿಂದಾಗಿ ಇಲ್ಲಿ ಬಂದು ಉಳ್ಕೊಳ್ಬೇಕಾದಂತಹ ಅನಿವಾರ್ಯತೆಗೆ ಸೃಷ್ಟಿಯಾಗಿರುವಂತಹದ್ದು. ಮತ್ತು ವಿಶೇಷವಾಗಿ ಏನಂದ್ರೆ ಈ ಭಾಗದಲ್ಲಿ ವಿಶೇಷವಾಗಿ ಈಗಾಗಲೇ ನಮ್ಮ ಜೊತೆ ಮಾತಾಡಿದಂತವ್ರು ಹೇಳಿದ್ರೆ ಅವರ ಊರುಗಳಲ್ಲಿ ಇದುವರೆಗೆ ಯಾವತ್ತೂ ಕೂಡ ಬಾಂಬಿಂಗೇ ಆಗಿಲ್ಲ, ಅಂದ್ರೆ ಯಾವುದೇ ಶೆಲ್ ದಾಳಿ ನಡೆದೇ ಇಲ್ಲ. ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಶೆಲ್ ದಾಳಿ ನಡೆದಿರುವಂತದ್ದು ಕೂಡ ಆಗಿರುವಂತದ್ದು ಇವರ ಊರುಗಳಲ್ಲಿ. ಹೀಗಾಗಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಮತ್ತು ಯಾವ ವಿಶೇಷ ಅಂದ್ರೆ ಪೂಂಚ್ ಮತ್ತು ರಜೌರಿ ಡಿಸ್ಟಿಕ್ ನ ಭಾಗಗಳಿದಾವಲ್ಲ, ಇಲ್ಲಿ ಹೆಚ್ಚು ಶೆಲ್ ದಾಳಿ ನಡೀತಿರಲಿಲ್ಲ, ಹೀಗಾಗಿ ಹೆಚ್ಚು ಬಂಕರ್ ಗಳನ್ನ ನಿರ್ಮಾಣ ಕೂಡ ಮಾಡಿರಲಿಲ್ಲ. ಈಗಷ್ಟೇ ಸುಮಾರು 400 ಬಂಕರ್ ಗಳನ್ನ ಈ ಭಾಗದಲ್ಲಿ ಈಗ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ನಾವು ಇನ್ನೊಂದು ತಿಂಗಳಲ್ಲಿ ನಾವು ನಿರ್ಮಾಣ ಮಾಡಿ ಕೊಡ್ತೀವಿ ಅಂತ ಹೇಳುವಂತದನ್ನ ಕೇಳ್ತಾ ಇರುವಂತದ್ದು. ಜಸ್ಲಾ ಗ್ರಾಮದ ಸುತ್ತ ಎಲ್ಲೇ ಶೆಲ್ ದಾಳಿ ನಡೆಯಲಿ, ಎಲ್ಲೇ ಬಾಂಬ್ ಬೀಳಲಿ, ಎಲ್ಲೇ ಸಮಸ್ಯೆ ಸಂಕಟ ಎದುರಾದ್ರೂ ಎಲ್ಲರೂ ಇದೇ ಪೀರ್ ಬಾಬಾ ದರ್ಗಾಗೆ ಬಂದು ಬಿಡ್ತಾರೆ. ಮಕ್ಕಳಿಗೆ ಹುಷಾರಿಲ್ಲ ಅಂದ್ರು, ಹುಡುಗಿಗೆ ವರ ಸಿಕ್ಕಿಲ್ಲ ಅಂದ್ರು, ಪ್ರಾಣಕ್ಕೆ ಸಂಚಕಾರ ಬಂತು ಅಂದ್ರು, ಇದೇ ಪೀರ್ ಬಾಬಾ ಕಾಪಾಡ್ತಾರೆ ಅನ್ನೋದು ಈ ಜನರ ನಂಬಿಕೆ. ಅಷ್ಟಕ್ಕೂ ಈ ಪೀರ್ ಬಾಬಾ ಯಾರು ಅಂತೀರಾ? ಅವರನ್ನೇ ತೋರಿಸ್ತೀವಿ ನೋಡಿ. इन पीर बाबे का नाम है पीर सैयद हैदर शाह साहब मस्त कलंदर रहमतुल्लाह अलैह। तो ये 48 में इन्होंने यहाँ से हिजरत करके तो पाकिस्तान चले गए हुए हैं, लेकिन यहाँ उन्होंने 35 साल क़याम किया। ये पहले भी पाकिस्तान से 47 से पहले पाकिस्तान से यहाँ आए थे, तो यहाँ आबाद हुए। तकरीबन 35-36 साल उन्होंने यहाँ पे क़याम किया। फिर किसी भी वजह से 47 में जब जंग हुआ ना, गदर हुआ, तो उस टाइम कुछ ऐसा मामलात बने कि जिसमें उन्होंने हिजरत कर लिया। ಪೀರ್ ಬಾಬಾರ ಬಹುದೊಡ್ಡ ಮಸೀದಿ ಪಾಕಿಸ್ತಾನದಲ್ಲಿದೆ. ಆದರೆ ಪೀರ್ ಬಾಬಾರ ದರ್ಗಾ ಅಂತೂ ಪೂಂಚ್ ಜಿಲ್ಲೆಯ ಜಸ್ಲಾ ಸುತ್ತಲಿನ ಜನಕ್ಕೆ ಬಹುದೊಡ್ಡ ಉಪಕಾರ ಮಾಡುತ್ತಿದೆ. ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ಬಾಂಬ್ ಶೆಲ್ ದಾಳಿಯನ್ನ ಮಾಡ್ತಾ ಇದೆ. ಆದ್ರೆ
ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ತಮ್ಮ ಹಳ್ಳಿಗಳಿಂದ ಬಂದು ಬದುಕು ಸಾಗಿಸಬೇಕಂತ ಅನಿವಾರ್ಯತೆ. ಜೀವಂತ ಇದ್ದಾಗ ಹೇಗೋ ಬದುಕನ್ನು ಸಾಗಿಸೋದಕ್ಕೆ ಸಾಧ್ಯ ಆಗತ್ತೆ, ನಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿರುವಂತಹ ಜನ ಹೇಳ್ಕೊಳ್ತಾ ಇರುವಂತಹದ್ದು. ನಾವು ಈ ಊರಿನಲ್ಲಿರುವಂತಹ ಹಿರಿಯರನ್ನು ಕೂಡ ಮಾತನಾಡ್ಸೋಣ. ಅಲ್ಲಿ ಯಾವ ರೀತಿಯಾಗಿ ಅಂದ್ರೆ ಗಡಿ ಭಾಗದಲ್ಲಿರ್ತಕ್ಕಂತಹ ಜನರ ಜೀವನ ಕೂಡ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಒಂದು ಪರಿಚಯ, ಸಣ್ಣ ಪರಿಚಯ ಸಿಗೋದಕ್ಕೆ ಸಾಧ್ಯ ಆಗತ್ತೆ. ये बॉम्ब पड़ी, वो शेल पड़ी है, बाद में कैसे है इधर का आपका सोच कैसे है अभी? हमारा सोच क्या जी, हम अमन चाहते हैं, बस अमन होना चाहिए. हम गरीब लोगों को मोर्चे होने चाहिए. हमारे पानी की बहुत तंगी है इधर, पानी नहीं है. पानी हमें लोगों को दिया जाए, क्योंकि हम हिंदुस्तानी हैं, हिंदुस्तान में रहना चाहते हैं, अमन के साथ रहना चाहते हैं. हम बदआमनी फैलाना नहीं चाहते, इसलिए नहीं आ रहा है. ये जब ये शेलिंग जो हो गए कहाँ से होता है पता नहीं लगता, डर होता है. ये कोई पता नहीं है, शेलिंग का कोई पता नहीं कहाँ से आता है. बस जमीन पर पड़ते हैं, हमें पता लगता है कि जमीन पर गोला पड़ गया. बाकी हमें क्या पता कहाँ से आते हैं, क्या है, कुछ नहीं पता. आपने क्या बोलते? हमें ये बोलते हैं कि भाई अमन चाहिए इस इलाके हमारे में. हमें सबसे बड़ी परेशानी है, पानी यहाँ पर नहीं है, कोई बिजली का ऐसा सिस्टम नहीं है. गवर्नमेंट अगर अपने मतलब के लिए आती है, इलेक्शन के लिए आती है, इलेक्शन जीत कर वापस चले जाते हैं, तो मुड़ कर पूछते नहीं है कि भाई आप लोग इस इलाके में बसते हैं या नहीं बसते. हम हिंदुस्तान में रहने वाले हैं. यहाँ का हिंदू भी, यहाँ का सरदार भी, यहाँ का मुस्लिम भी एक ही बनकर रहता है. आज तक किसी ने इस डिस्ट्रिक्ट पुंछ के अंदर ये नहीं सुना कि ये मुसलमान है, ये हिंदू है, ये सिख है, एक ही है, भाई भाई बनकर रहते हैं. ಇದು ಹೇಗೆ ಗಡಿಯಂಚಿನ ಭಾಗದಲ್ಲಿರ್ತಕ್ಕಂತಹ ಜನರ ಮಾತುಗಳನ್ನ ಕೇಳ್ತಾ ಇದ್ರೆ ಅಂದ್ರೆ ನಮಗೆ ಶಾಂತಿ ಬೇಕಿದೆ ಅನ್ನುವಂತ ಹೇಳ್ತಾರೆ. ಯಾಕಂದ್ರೆ ಮನೆ ಮುಂದೆನೆ ಯಾವಾಗ ಶೆಲ್ ಬಂದು ಬೀಳುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಪ್ರಾಣ ಹೋಗುತ್ತೆ ಅಂತ ಗೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಕೂತ್ಕೊಂಡು ಯುದ್ಧ ಬೇಕು ಅಂತ ಹೇಳುವಂತ ಒಂದು ಭಾಗ ಆದ್ರೆ, ಮತ್ತೊಂದು ಕಡೆಯಲ್ಲಿ ಇಲ್ಲ ಶಾಂತಿ ಬೇಕಾಗಿದೆ ನಮಗೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿ ಜನರಿಂದ ಕೇಳಿ ಬರ್ತಾ ಇರುವಂತಹ ಮಾತಾಗಿ ನಾವು ಗಮನಿಸಬಹುದು. ಗಡಿ ಗ್ರಾಮಗಳ ಜನ ಒಮ್ಮೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅಂತಾರೆ, ಮತ್ತೊಮ್ಮೆ ನಮಗೆ ಶಾಂತಿ ಬೇಕು ಅಂತಲೂ ಕೂಡ ಹೇಳ್ಕೊಳ್ತಾರೆ. ಇದೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ಮಾತ್ರ ಭಾರತದ ಸಾಮಾನ್ಯ ಜನರ ಈ ಕೂಗು ಅರ್ಥ ಆಗೋದೇ ಇಲ್ಲ. ಹೀಗಿರುವಾಗ ಪರಿಸ್ಥಿತಿ ಸುಧಾರಿಸುವುದಾದ್ರೂ ಹೇಗೆ ಅನ್ನುವಂಥದ್ದೇ ನಮ್ಮ ಮುಂದಿರುವಂತಹ ಪ್ರಶ್ನೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ TV9. ಜಿಲ್ಲೆಯ ಮನ್ಕೂರ್ ಯಾವಾಗ ಇಲ್ಲಿ ಈ ಒಂದು ಶೆಲ್ ಬೀಳ್ತಲ್ಲ ಶೆಲ್ಲಿಂಗ್ ಮಾಡ್ತಾರೆ. ಅಂದ್ರೆ ಯಾಕೆ ಇದನ್ನು ಹೇಳ್ತೀರಿ?